ಬಿಗ್ ಬಾಸ್‌ನಲ್ಲಿ ಯಾರು ಕಂಟೆಂಟ್ ಕೊಡ್ತಾರೋ ಅಥವಾ ಟಿ.ಆರ್.ಪಿ ಹೇಗೆ ಬರುತ್ತೋ ಅದರ ಆಧಾರದ ಮೇಲೆ ಅವರನ್ನ ಗೆಲ್ಲಿಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಒಬ್ಬೊಬ್ರು ಒಂದೊಂದು ಮಾರ್ಗವನ್ನು ಅನುಸರಿಸ್ತಾರೆ. ಕೆಲವರು ಕಾಮಿಡಿ ಮಾಡ್ತಾರೆ, ಕೆಲವರು ಜಗಳ ಮಾಡ್ತಾರೆ, ಕೆಲವರು ಬೇಕು ಬೇಕು ಅಂತ ಕಿತಾಪತಿ ಮಾಡ್ತಾರೆ. ಇನ್ನು ಕೆಲವರು ಈ ಲವ್ ಟ್ರ್ಯಾಕನ್ನು ಓಡಿಸ್ತಾರೆ. ಇದು ಸೀಸನ್ 1ರಿಂದ 12ರವರೆಗೂ ಕೂಡ ನಡೀತಾ ಇದೆ. ಎಷ್ಟೋ ಲವ್ ಸ್ಟೋರಿಗಳು ಬಿಗ್ ಬಾಸ್‌ಗೆ ಮುಗ್ದೋಗಿದೆ. ಇನ್ನು ಕೆಲವು ಲವ್ ಸ್ಟೋರಿಗಳು ಮದುವೆಯಾಗಿ ಡಿವೋರ್ಸ್ ಆಗಿದೆ. ಇನ್ನೂ ಒಂದು ಲವ್ ಸ್ಟೋರಿ ಇನ್ನು ಮದುವೆ ಆಗಿಲ್ಲ ಬಟ್ ಲವ್ ಮಾತ್ರ ನಡೀತಾ ಇದೆ. ಸೊ ಬಿಗ್ ಬಾಸ್‌ನಲ್ಲಿ ಈ ಲವ್, ರೊಮ್ಯಾನ್ಸು ಇದೆಲ್ಲ ತೀರಾ ಕಾಮನ್. ಬಟ್ ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿರುವ ರಾಶಿಕಾ ಮತ್ತು ಸೂರಜ್‌ದು ಒಂಥರ ಲವ್ ಸ್ಟೋರಿ. ನಿಮಗೆ ಯಾರಾದ್ರ ಮೇಲೆ ಫೀಲಿಂಗ್ಸ್ ಹುಟ್ಟೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಇಷ್ಟ ಆಗೋದಕ್ಕೆ ಒಂದು ಕ್ಷಣ ಸಾಕು. ಇವ್ರನ್ನ ನೋಡಿ ನಮಗೆ ಇಷ್ಟ ಆಯಿತು ಅಂತ. ಫೀಲಿಂಗ್ಸ್ ಹುಟ್ಟೋದಕ್ಕೂ ಕೂಡ ಒಂದು ಕ್ಷಣ ಸಾಕು. ಆದರೆ ಇವ್ರನ್ನ ಮದುವೆ ಆಗಬಹುದೇನೋ, ಚೆನ್ನಾಗಿದ್ದಾರೆ ಅನ್ಸುತ್ತೆ, ಮ್ಯಾಚ್ ಆಗ್ಬೋದೇನೋ ಅಂತ. ಆದರೆ ನೀವು ಅವರನ್ನ ತುಂಬ ಕ್ಲೋಸ್ ಆಗಿ, ರೊಮ್ಯಾಂಟಿಕ್ ಆಗಿ, ರೊಮ್ಯಾನ್ಸ್ ಮಾಡೋ ರೀತಿಯಲ್ಲಿ ಮೂವ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಎಷ್ಟು ದಿನಗಳು ಬೇಕಾಗ್ಬೋದು. ಬಟ್ ಬಿಗ್ ಬಾಸ್‌ನ ನೋಡ್ತಾ ಇದ್ರೆ ಅದ್ಯಾಕೋ ಗೊತ್ತಿಲ್ಲ. ಈ ಪ್ರೀತಿ ಅನ್ನೋದು ನಾಟಕನಾ? ಈ ರೊಮ್ಯಾನ್ಸ್ ಅನ್ನೋದು ಒಬ್ರಿಗೊಬ್ರ ಮೇಲೆ ಅದು ಹೆಂಗೆ 1, 2 ವಾರಕ್ಕೇನೆ ಹುಟ್ಕೊಡೋದಕ್ಕೆ ಸಾಧ್ಯ? ಪ್ರೀತಿ ಆದ್ರೂನು 2 ವಾರದಕ್ಕೆ ಆಗಕ್ಕೆ ಆಗುತ್ತಾ ಅಂತ ಕೆಲವರ ಪ್ರಶ್ನೆ. ಇದೆಲ್ಲದರ ನಡುವೆ ಈ ಜೋಡಿಯಲ್ಲಿ ಒಬ್ರು ಪ್ರಪೋಸ್ ಮಾಡಿಯೇ ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೊಬ್ರು ಉತ್ತರ ನಿಜವಾಗ್ಲೂ ಕೂಡ ಶಾಕಿಂಗ್ ಆಗಿತ್ತು. ಹಾಗಿದ್ರೆ ರಾಶಿಕಾ ಸೂರಜ್ ಕತೆಗೇನು? ಇಬ್ರು ಲವ್ ಟ್ರ್ಯಾಕ್‌ನಲ್ಲಿ ಇದ್ದಾರಾ? ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದಾರಾ? ಓನ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರಾ? ಅಥವಾ ಫೋಕಸ್ ಆಗಲಿಕ್ಕೆ ಕ್ಯಾಮ್ರಾ ಕಡೆ ಶಿಫ್ಟ್ ಆಗೋದಕ್ಕೆ ಮಾತ್ರ ಲವ್ ಅನ್ನೋ ಬ್ಯಾಕಪ್ಪನ್ನು ಇಟ್ಕೊಂಡಿದ್ದಾರಾ? ಅಥವಾ ಬಿಗ್ ಬಾಸೇ ಈ ಟ್ರ್ಯಾಕ್‌ನ ನಡೆಸಿ ಅಂತ ಹೇಳಿದ್ದಾರಾ? ಇದು ಸ್ಕ್ರಿಪ್ಟೆಡ್ಡಾ? ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸೀರಿಯಲ್, ಸಿನಿಮಾ, ಬಿಗ್ ಬಾಸ್ ಸೇರಿದಂತೆ ಅನೇಕ ವಿಷಯಗಳನ್ನು ಮುಂಚಿತವಾಗಿ ತಿಳ್ಕೊಳ್ಳಿ. ಎಸ್, ರಾಶಿಕಾ ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಒಂದೆರಡು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಸೊ ರಾಶಿಕಾ ಅವರು ಬಿಗ್ ಬಾಸಿಗೆ ಬಂದಾಗ ಅಭಿ ಜೊತೆಗೆ ಓಡಾಡ್ತಾ ಇದ್ರು. ಎಲ್ರೂ ಅಭಿಯವ್ರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಫಸ್ಟು ರಾಶಿಕನ್ ಬಿಟ್ಟು ಹೊರಗೆ ಬರಪ್ಪ, ಹೋದಲ್ಲಿಂದ ಹುಡುಗಿ ಜೊತೆಗೆ ಇದೆಯಾ ಅಂತ ಎಲ್ರೂ ರೇಗ್ಸಕ್ಕೆ ಶುರು ಮಾಡಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಆ ಟ್ರ್ಯಾಕ್ ಚೆನ್ನಾಗಿ ಓಡಲಿಲ್ಲ, ಜನರಿಗೆ ರೀಚು ಆಗಲಿಲ್ಲ, ಇಷ್ಟನೂ ಆಗಲಿಲ್ಲ. ರಾಶಿಕಾಗೂ ಗೊತ್ತಾಯಿತು ಅಭಿ ಹತ್ರ ಕಂಟೆಂಟ್ ಇಲ್ಲ, ಇವನ ಜೊತೆಗೆ ನಾನಿದ್ರೆ ನನ್ನನ್ನು ಕೂಡ ಹೊರಗೆ ಹಾಕ್ತಾರೆ ಬೇಗ ಅಂತ. ಇನ್ನೇನು ಸೈಡ್ ಲೈನ್ ಆಗ್ತಾ ಇದ್ರು ರಾಶಿಕಾ ಬಿಗ್ ಬಾಸ್ ಮನೇಲಿ ಇದ್ದಾರಾ, ವೇಸ್ಟ್ ಕ್ಯಾಂಡಿಡೇಟು, ಅವ್ರ ಅವಶ್ಯಕತೆಗೆ ಇರಲಿಲ್ಲ, ಏನು ಮಾಡಲ್ಲ, ಅವ್ರನ್ನ ಯಾಕೆ ಒಳಗೆ ಕಳಿಸಿದಾರೋ ಗೊತ್ತಿಲ್ಲ ಅಂತ ಮಾತಾಡ್ತಾ ಇದ್ದಾಗಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿದ್ದು ಇದೇ ಸೂರಜ್ ಸಿಂಗ್ ಒಳಗೆ ಹೋದಾಗ ಅವರ ಎಂಟ್ರಿನೇ ಆ ಥರ ರೊಮ್ಯಾಂಟಿಕ್ ಆಗಿತ್ತು. ಅದು ಪಕ್ಕ ಬಿಗ್ ಬಾಸ್ ಸೆಟಪ್ ಮಾಡಿದ್ದು. ಲವರ್ ಬಾಯ್ ಅಂತಾನೆ ಅವರನ್ನು ಒಳಗಡೆ ಕಳಿಸಿದ್ದು. ಸ್ವಿಮ್ಮಿಂಗ್ ಪೂಲಲ್ಲಿ ಕ್ಯಾಂಡಲ್ ಲೈಟಲ್ಲಿ ಹೂವನ್ನೆಲ್ಲ ಇಟ್ಟು ಕಳಿಸ್ತಾರೆ ಅಂತ ಅಂದರೆ ಒಂದು ಲವರ್ ಬಾಯ್ ಇಮೇಜನ್ನ ಕ್ರಿಯೇಟ್ ಮಾಡಬೇಕು ಅಂತಾನೆ ಬಿಗ್ ಬಾಸ್ ಸೂರಜನ್ನು ಹಂಗೆ ಕಳಿಸಿದ್ದು ಅನ್ನೋದು ಬಿಗ್ ಬಾಸ್ ನೋಡೋರಿಗೆ ಎಲ್ರಿಗೂ ಗೊತ್ತಾಗತ್ತೆ. ಸೊ ಬಿಗ್ ಬಾಸ್ ಒಬ್ರನ್ನ ಒಂದು ಇಮೇಜಲ್ಲಿ ಒಳಗೆ ಕಳಿಸಿದ್ದು. ರಘು ಅವರನ್ನ ಜಗಳ ಮಾಡಿಕೊಂಡು, ಗಲಾಟೆ ಮಾಡಿಕೊಂಡು, ಕಿರಿಕ್ ಮಾಡ್ಕೊಂಡೆ ಹೋಗಿ ಅಂತ ಕಳಿಸಿದ್ರು. ಇನ್ನು ಅದೇ ರೀತಿಯಾಗಿ ಸೂರಜ್ ಅವರನ್ನ ನೀವು ಲವರ್ ಬಾಯ್ ಥರನೇ ಒಳಗೆ ಹೋಗಬೇಕು ಅಂತ ಅಂದರೆ ಬಿಗ್ ಬಾಸ್ ಮನೇಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಬರೋವರೆಗೂ ಏನು ಮಿಸ್ ಆಗಿತ್ತೋ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಪ್ಲಾನ್ ಮಾಡೇ ಬಿಗ್ ಬಾಸ್ ಕಳಿಸಿದ್ದು, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಅದಕ್ಕೆ ತಕ್ಕಂಗೆ ಸೂರಜ್ ರೊಮ್ಯಾಂಟಿಕ್ ಆಗಿ ಒಳಗೆ ಹೋಗ್ತಾ ಇದ್ದಂಗೆನೆ ಆಲ್ಮೋಸ್ಟ್ ಎಲ್ಲ ಹುಡುಗಿಯರ ಮನಸ್ಸಲ್ಲಿ ಒಂದು ಕ್ಷಣದಲ್ಲಿ ಕ್ರಶ್ ಆಗಿದ್ದಂತೂ ಸತ್ಯ. ಅದಲ್ದೇನೆ ಸೂರಜ್ ರಾಶಿಕಾ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ, ನೋಡೋದಕ್ಕೆ ಮುದ್ದಾಗಿದ್ಯಾ ಅಂತ ಹೇಳ್ಬಿಡ್ತಾರೆ. ಅಲ್ಲಿಂದ ಇವರಿಬ್ಬರ ಟ್ರ್ಯಾಕ್ ಓಡೋದಕ್ಕೆ ಶುರು ಆಗತ್ತೆ. ಸೊ ಸೂರಜ್ ಮತ್ತು ರಾಶಿಕಾ ಅವರ ನಡವಳಿಕೆ, ಅವ್ರ ಮಾತುಕತೆ, ಅವ್ರು ಕೂತ್ಕೊಳ್ಳೋ ಸ್ಟೈಲು, ಅವ್ರು ನುಲಿಯೋ ಸ್ಟೈಲು, ಇದನ್ನೆಲ್ಲ ನೋಡಿ ಈಗ ಆಲ್ರೆಡಿ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಜೊಲ್ಲಿ ಇವ್ರದ್ದೆಲ್ಲ ನಿಜವಾಗ್ಲೂ ಲವ್ ಅಲ್ಲ, ಅದು ಹೆಂಗೆ ಸಾಧ್ಯ ಆಗುತ್ತೆ, 2 ವಾರದಕ್ಕೆಲ್ಲ ಲವ್ ಆಗಿ ಮದುವೆ ತನಕ ಹೋಗೋದೆಲ್ಲ ಸುಳ್ಳು, ಕೇವಲ ಬಿಗ್ ಬಾಸಿಗೋಸ್ಕರ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ಈಗ ಅದು ಹೌದು ಅನಿಸ್ತಿದೆ. ಯಾಕಂದರೆ ಸೂರಜ್ ಇದರಲ್ಲಿ ಎಮೋಷ್ನಲ್ ಆಗಿ ಲಾಕ್ ಆಗಿದ್ದಾರೇನೋ ಅಥವಾ ಸೀರಿಯಸ್ ಆಗಿ ರಾಶಿಕಾನ ಲವ್ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಬಟ್ ರಾಶಿಕಾ ಅಂತೂ ಪಕ್ಕ ಇದನ್ನು ಗೇಮ್ ಥರನೇ ನೋಡ್ತಾ ಇದ್ದಾರೆ. ಯಾಕಂದರೆ ಸೂರಜ್ ಪ್ರಪೋಸ್ ಮಾಡಿಯೇ ಬಿಟ್ಟಿದ್ದಾರೆ. ಐ ಲವ್ ಯು ಅಂತ ರಾಶಿಕಾಗೆ ಹೇಳಿಯೇ ಬಿಟ್ಟಿದ್ದಾರೆ. ಆಗ ಶಾಕ್ ಆದಂಥ ರಾಶಿಕಾ, ನಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಂಗಿದು ಬರಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅಂದರೆ ಲವ್ ಮಾಡೋದಕ್ಕೆ ರಾಶಿಕಾ ತಯಾರಿಲ್ಲ. ಅಥವಾ ಇದು ಟಿ ವಿ ಚಾನಲು ಮನೇಲೂ ನೋಡ್ತಾ ಇರ್ತಾರೆ, ಹೊರಗಿನವರೆಲ್ಲ ನೋಡ್ತಾ ಇರ್ತಾರೆ, ಇಲ್ಲಿ ಕಮಿಟ್ ಆದೆ ಅಂತಂದರೆ ಮತ್ತೆ ಯಾವಾಗಲೂ ಕಮಿಟ್ ಆಗಬೇಕಾಗತ್ತೆ. ಸೊ ಫ್ಲರ್ಟ್ ಮಾಡ್ಕೊಂಡಿರೋಣ, ಹೊರಗಡೆ ಹೋದ್ಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ, ಕ್ಲೋಸ್ ಆಗಿದ್ರೆ ಮೂವ್ ಮಾಡೋಣ, ಆಮೇಲೆ ಬೇಕಿದ್ರೆ ಲವ್ವೋ ಇನ್ನೊಂದೋ ಮತ್ತೊಂದು ಅನ್ನುವಂಥ ವಿಚಾರದಲ್ಲಿ ರಾಶಿಕಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಪಾಪ ಸೂರಜ್ ಮಾತ್ರ ಎಲ್ಲರ ಮುಂದೆ ಮಕ್ಕರಾಗ್ಬಿಟ್ಟಿದ್ದಾರೆ. ರಾಶಿಕಾ ಆಡ್ತಾ ಇದ್ದಿದ್ದನ್ನ ನೋಡಿ ಸೂರಜ್ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೋ ಅಥವಾ ಸೂರಜ್ ಕೂಡ ಇಲ್ಲಿ ನಾಟಕ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಐ ಲವ್ ಯು ಅಂತ ಹೇಳೇ ಬಿಟ್ರು. ಆದರೆ ರಾಶಿಕಾ ಮಾತ್ರ
ಐ ಲವ್ ಯು ಟು, ಓಕೆ ಅಥವಾ ನಾಚ್ ನೀರಾಗೋದು ಈ ಥರದ್ದು ಮಾಡಲೇ ಇಲ್ಲ. ಎಲ್ಲರೂ ಏನು ಅನ್ಕೊಂಡಿದ್ರು, ಸೂರಜ್ ಪ್ರಪೋಸ್ ಮಾಡ್ದ ಅಂದ್ರೆ ರಾಶಿಕಾ ಖಂಡಿತವಾಗಿ ಒಪ್ಕೊಳ್ತಾಳೆ. ಅವಳ ಆಟಿಟ್ಯೂಡ್ ಅದೇ ಥರ ಇದೆ. ಈ ಥರದ್ದು ಹುಡುಗಿಯರಿದ್ರೆ ಹೆಂಗೆ ಸಾಧ್ಯ ಆಗತ್ತೆ? ಯಾರೋ ಒಬ್ಬ ಒಳಗಡೆ ಬರ್ತಾ ಇದ್ದ ಹಾಗೇನೆ ಅವನ್ನ ಲವ್ ಮಾಡ್ಬಿಡೋದು, ಕ್ಲೋಸ್ ಆಗಿ ಮೂವ್ ಬಿಡೋದು, ತಪ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಹೆಂಗಾಗೋದಕ್ಕೆ ಸಾಧ್ಯ ಆಗತ್ತೆ? ಫೀಲಿಂಗ್ಸ್ ಅಂದರೆ ಹಿಂಗಾ? ಹೀಗೆ ಬಂದು ಹಿಂಗೆ ಹೋಗ್ಬಿಡತ್ತಾ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು. ಸೊ ಅಂಥವ್ರಿಗೆ ರಾಶಿಕಾ ಅವರು ನೋ ಅಂದಿದ್ದು ನೋಡಿ, ಓಕೆ ಹಾಗಿದ್ರೆ ರಾಶಿಕಾ ಕೇವಲ ಬಿಗ್ ಬಾಸ್ನಲ್ಲಿ ಇರೋವರೆಗೂ ಮಾತ್ರ ಸೂರಜ್ನ ಯೂಸ್ ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಮುಗಿತಾ ಇದ್ದಾಗೆ ಅಥವಾ ಸೂರಜ್ ಹೊರಗಡೆ ಹೋಗ್ತಾ ಇದ್ದಾಗೆ ಅಥವಾ ರಾಶಿಕಾ ಹೊರಗಡೆ ಹೋಗ್ತಾ ಇದ್ದ ಹಾಗೇನೆ ಇದಕ್ಕೆ ಫುಲ್ ಸ್ಟಾಪ್ ಇಡ್ತಾರೆ. ಸೊ ಇದೆಲ್ಲ ಅವಶ್ಯಕತೆ ಇದೆಯಾ? ಬೇಕಾಗಿದೆಯಾ? ಯಾಕೆ ಈ ಥರದ ಡ್ರಾಮಾಗಳನ್ನು ಮಾಡಬೇಕು? ಇದ್ರೆ ಕರೆಕ್ಟ್ ಆಗಿರಬೇಕು, ಇಲ್ಲ ಸುಮ್ಮನೆ ಇರಬೇಕು. ಸ್ಪಂದನ ಹಾಗೆ ಇದ್ದಾರೆ. ಸೊ ಆ ರೀತಿಯಾಗಿರೋದ್ರಿಂದ ಸಮಸ್ಯೆ ಏನು ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ನಲ್ಲಿ ಸೂರಜ್ ಮತ್ತು ರಾಶಿಕಾ ಜೋಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದ ಕೆಲವರಿಗೆ, ಅಥವಾ ಇವ್ರ ಜೋಡಿ ಚೆನ್ನಾಗಿಲ್ಲ ಅಥವಾ ಬಿಗ್ ಬಾಸ್ ನೋಡೋದಕ್ಕೆ ಆಗಲ್ಲ ಅಂತಿದ್ದ ಕೆಲವರಿಗೆ ನೆನ್ನೆಯ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗಿತ್ತು, ಶಾಕಿಂಗ್ ಆಗಿತ್ತು. ಸೂರಜ್ ಐ ಲವ್ ಯು ಅಂತ ಯಾಕೆ ಹೇಳ್ದ? ಪದೇ ಪದೇ ಎಲ್ಲ ಕಡೆಯಲ್ಲೂ ಹುಡುಗರೇ ಯಾಮಾರ್ತಾರೆ, ಫಸ್ಟ್ಗೆ ಹೋಗಿ ಹುಡುಗರೇ ಯಾಕೆ ಹೇಳ್ಕೊಳ್ತಾರೆ, ಹುಡುಗಿಯರು ಅದನ್ನ ಬಿಲ್ಡಪ್ ತಗೊಳ್ತಾರೆ ಅಂತೆಲ್ಲ ಮಾತುಗಳು ಚರ್ಚೆಗಳು ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ? ಇವರಿಬ್ರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಗೇಮ್ಸ್ಗಾಗಿ ನಾಟಕ ಮಾಡ್ತಾ ಇದ್ದಾರಾ? ಲವ್ ಮಾಡಬೇಕಾ ಮಾಡಬಾರ್ದಾ? ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.